ನೋಡೋದ್ರುವ ನಿನ್ನ ಕೂದಲು ಎಣ್ಣೆ ಕಾಣದೆ ಎಷ್ಟು ದಿನ ಆಗಿದೆ ಅಂತ, ಎಷ್ಟು ಒರಟಾಗಿದೆ ನೋಡು. ಈಗಿನ ಮಕ್ಳಿಗೆ ಅದು ಏನು ಹಿಡಿಯುತ್ತೋ, ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಅಂದರೆ ಆಗಲ್ಲ. ಅಮ್ಮ ಬಂದ ತಕ್ಷಣ ಆ್ಯಕ್ಚುಲಿ ನಾನು ರಪ್ಪು ಕೂದಲು ರಫ್. ಹೌದು ಧ್ರುವ, ಮನುಷ್ಯನಿಗೆ ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಇಷ್ಟು ದಿನ ನೀನು ದುಡ್ಕಿದ್ದು ಸಾಕು, ಈಗ ನಿಂದೆ ಆದ ಜವಾಬ್ದಾರಿಗಳಿದೆ. ಸಮಾಧಾನದಿಂದ ಇರಬೇಕು, ಆಯ್ತಾ ಪುಟ್ಟ? ಅಮ್ಮ ನೀವು ಹೇಳ್ತಿರೋದಲ್ಲ ನಂಗೆ ಚೆನ್ನಾಗಿ ಗೊತ್ತು. ಆ ಸುವಾಸಿನ ವಿಚಾರ ಅಲ್ವಾ? ಹೌದು ಧ್ರುವ. ಅಮ್ಮ ನನ್ನ ಕೋಪನ ಕಂಟ್ರೋಲ್ ಮಾಡ್ಕೋತೀನಿ, ಆದರೆ ಆ ಸುವಾಸಿನಿ ವಿಚಾರ ಬಂದಾಗ ಆ ರಾಕ್ಷಸಿನ ಧ್ರುವ, ಇದನ್ನೇ ಹೇಳ್ತಾ ಇರೋದು. ನಿಂಗೆ ಈಗಷ್ಟೇ ಮದುವೆ ಆಗಿದೆ, ಜವಾಬ್ದಾರಿಗಳಿದೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ. ಅಮ್ಮ ನೀವು ಹೇಳ್ತಿರೋದಂಗೆ ಅರ್ಥ ಆಗ್ತಿದೆ, ಆದರೆ ನಮ್ಮ ಮನಸ್ಸಲ್ಲಿ ಆ ಸುವಾಸಿನ ಬಗ್ಗೆ ಇರೋ ಕೋಪ ನಿಮ್ಗೆ ಗೊತ್ತಿಲ್ಲ. ಅಮ್ಮ ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಾ? ಆ ಸುವಾಸಿನ ಮೇಲಿರೋ ಕೋಪ ಇವಾಗಿಂದಲ್ಲ, ತುಂಬ ಚಿಕ್ಕ ವಯಸ್ಸಿಂದನೇ ಇರೋದು. ಚಿಕ್ಕ ವಯಸ್ಸಿಂದ ಸುವಾಸಿನಿ ಅಮ್ಮನ ನಂಬಿಕೆಗೆ ಮೋಸ ಮಾಡ್ತಾನೆ ಬಂದಾಳೆ. ಅಲ್ಲ ಅಮ್ಮ, ಆ ಸುವಾಸಿನಿ ಒಂದಿನ ಆದರೂ ಪ್ರೀತಿಯಿಂದ ಮಾತಾಡ್ಸಿದ್ದಾಳ? ನಾವೆಲ್ಲ ಏನು ಮಾಡಿದ್ದೀವಿ ಅಂತ ಆ ಸುವಾಸಿನಿ ನಮ್ಮ ಮೇಲೆ ಇಷ್ಟೊಂದು ದ್ವೇಷ ಕಾಡ್ತಿದ್ದಾಳೆ. ಇವತ್ತು ಅವಳ ಮೇಲೆ ಇಷ್ಟೊಂದು ಕೋಪ ಇದೆ ಅಂದರೆ ನಮ್ಮನ್ನೆಲ್ಲ ನಿಮ್ಮಿಂದ ದೂರ ಮಾಡಿದ್ಲಲ್ಲ, ಅದಕ್ಕೆ. ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಅನುಭವಿಸಿದ್ದು. ಅದೇ ದೊಡ್ಡವರಾದ್ಮೇಲೆ ಏನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಲ್ವಾ? ಹೌದು ಧ್ರುವ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸುವಾಸಿನಿ ಬಗ್ಗೆ. ಏಯ್, ನನ್ನನ್ನೇ ಹೆಸರು ಹಿಡಿದು ಕರಿತೀಯಾ? ಅಯ್ಯೋ ಮದರ್ ಇಂಡಿಯಾ, ನನ್ನ ಮಗ, ನೀವು ಮಹಾತಾಯಿ. ನಿಮ್ಮನ್ನ ಹೆಸರು ಹಿಡಿದು ಕರೆಯೋದಕ್ಕಾಗತ್ತಾ? ಖಂಡಿತ ಇಲ್ಲ. ವೈಜಯಂತಿ ಅಮ್ಮ ಇದ್ದಾರಲ್ಲ, ಅವ್ರ ತಂಗಿ ಬಗ್ಗೆ ಮಾತಾಡ್ತಿದ್ದೆ. ಮದರ್ ಇಂಡಿಯಾ, ಅವ್ರ ಹೆಸರು ಕೂಡ ಸುವಾಸಿನಿನೇ ಅಂತೆ. ಇನ್ನೊಂದು ವಿಚಾರ ಗೊತ್ತಾ ಮದರ್ ಇಂಡಿಯಾ? ಅವರು ತುಂಬ ಕೆಟ್ಟ ಥಿಂಗ್ಸ್ ಅಂತೆ. ಪಾಪ ವೈಜಯಂತಿ ಅಮ್ಮಂಗೆ ತುಂಬ ಕಾಟ ಕೊಡ್ತಿದ್ಲಂತೆ. ಅವಳೇ ಅಂತೆ ಅವ್ರ ಮಕ್ಕಳಿಂದ ಅವ್ರನ್ನ ದೂರ ಮಾಡಿದ್ದು. ಇಂಥ ಕೆಟ್ಟ ಥಿಂಗ್ಸ್ ಇಡ್ತಾರ ಮದರ್ ಇಂಡಿಯಾ? ಅವಳು ನೆಮ್ಮದಿಯಾಗಿರಲ್ಲ, ಬೇರೆಯವ್ರಿಗೂ ನೆಮ್ಮದಿಯಾಗಿರೋದು ಬಿಡೋದಿಲ್ಲ ಅಲ್ವಾ ಮದರ್ ಇಂಡಿಯಾ? ಅಮ್ಮ ಏನಾಗಲ್ಲ, ಸರಿ ಅಮ್ಮ, ನಾನು ಸ್ವಲ್ಪ ಫ್ರೆಶ್ ಆಗಿ ಬರ್ತೀನಿ. ಈಗ ಕರೆಕ್ಟು ಕಣೆ, ನೀನೆಲ್ಲ ಕೋರ್ಸ್ ಮಾಡ್ತೀನಿ ಅಂತಿದ್ದಲ್ಲ, ಏನಾಯ್ತು? ಅದು ಡಿಸ್ಕಂಟಿನ್ಯೂ ಮಾಡ್ದೆ ಕಣೆ. ಧ್ರುವಂಗಿಗೆ ಆದಾಗಿಂದ ಅದ್ರ ಕಡೆ ಗಮನನೇ ಕೊಡೋಕ್ಕಾಗಲಿಲ್ಲ. ಅಲ್ಲ ಆದಿತಿ, ರಾಜಣ್ಣ ಇವಾಗ ಸರಿ ಹೋದ್ರಲ್ಲ, ನೀನು ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದಲ್ವಾ? ಇಲ್ಲ ಅಕ್ಕ, ಅದನ್ನ ಓದಬೇಕು ಅಂದರೆ ಡೆಲ್ಲಿಗೆ ಹೋಗ್ಬೇಕು. ಹತ್ತತ್ರ 1 ವರ್ಷ ಅಲ್ಲೇ ಇರಬೇಕು ಗೊತ್ತಾ? ಅಷ್ಟು ದಿನ ಎಲ್ಲ ನಿಮ್ಮನ್ನೆಲ್ಲರೂ ಬಿಟ್ಟಿರೋದಕ್ಕೆ ನನ್ನ ಕೈಯಲ್ಲಾಗಲ್ಲ. ಏನೇ ಹೇಳೋದಿತ್ತಿ, ನೀನು ರಾಜಣ್ಣನ ತುಂಬ ಚೆನ್ನಾಗಿ ನೋಡ್ಕೊಂಡೆ. ಐ ಆಮ್ ಪ್ರೌಡ್ ಆಫ್ ಯು. ಏನೇ ಹೀಗೆಲ್ಲ ಹೊಗಳ್ತಾ ಇದೆಯಾ? ಅದು ಬಿಡು, ನಾನಲ್ಲ ನೀವಾಗಿದ್ರು ನನಗಿಂತ ಜಾಸ್ತಿನೇ ನೋಡ್ಕೊಂಡಿರ್ತಿದ್ರಿ. ಅಮೂಲ್ಯ ಅವರೇ, ಈ ಮನೆಯಲ್ಲಿ 3 ಜನ ಸೊಸೆಂದಿರಿದ್ದೀರಿ. ಇಷ್ಟು ಜನ ಇದ್ದು ನೀವೆಲ್ಲ ಹೀಗೆ ಮಾಡ್ಬೋದಾ? ಯಾಕಮ್ಮ, ಏನಾಯ್ತು? ಇನ್ನೇನು ಅಮೂಲ್ಯ ಅವರೇ, ನವರಾತ್ರಿ ಶುರು ಆಗಿದೆ. ಗೊಂಬೆಗಳನ್ನು ಇನ್ನೂ ಕೂರಿಸಿಲ್ಲ, ಒಂದು ಸಂಭ್ರಮ ಇಲ್ಲ, ಮನೇಲಿ ಸಡಗರ ಇಲ್ಲ. ಮನೆ ಮುಂದೆ ರಂಗೋಲೆ ಹಾಕಿಲ್ಲ. 3 ಜನ ಮುತ್ತೈದಿರಿದ್ದೀರ, ಸುಮ್ಮನೆ ಕೂತಿದ್ದೀರಾ. ಅಮ್ಮ,
3 ಜನ ಮುತ್ತೈದೆರಾ? ಹ್ಞೂ ಮತ್ತೆ ಅಲ್ಲ ಅಮ್ಮ, ಅದು ವಿಕ್ಕಿ ಅವರು. ಯಾಕೆ ಹಾಗೆ ಅನ್ಕೋತೀರಾ ಆರ್ತಿಯವ್ರೆ? ಹಾಗೆಲ್ಲ ಯೋಚನೆ ಮಾಡಬಾರ್ದು. ಅಮ್ಮ, ಇರೋದನ್ನೇ ಹೇಳ್ತಿದ್ದೀನಲ್ವಾ, ಅದ್ರಲ್ಲಿ ಯೋಚನೆ ಮಾಡುವಂಥದ್ದು ಏನಿದೆ? ಆರ್ತಿಯವರೇ, ನೀವು ಯಾಕೆ ಹಾಗೆ ಯೋಚನೆ ಮಾಡ್ತಿದ್ದೀರಾ? ವಿಕ್ಕಿ ಅವರು ಬದುಕಿದ್ದಾರೆ ಅಂತ ಯೋಚನೆ ಮಾಡಿ. ಅಮ್ಮ, ನಾನು ಯೋಚನೆ ಮಾಡೋದ್ರಿಂದ ಎಲ್ಲ ಸರಿ ಹೋಗುತ್ತಾ? ಖಂಡಿತ ಸರಿ ಹೋಗುತ್ತೆ. ಆರ್ತಿಯವರೇ, ಈ ಮನಸ್ಸಿದೆಯಲ್ಲ, ಇದಕ್ಕೆ ತುಂಬ ಶಕ್ತಿ ಇದೆ. ಆದರೆ ಮನುಷ್ಯರಿಗೆ ಇದನ್ನು ಹೇಗೆ ಬಳಸ್ಕೋಬೇಕು ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಾ, ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾನಂತೆ. ಹಾಗಂತ ನಾವು ಮನ್ಸು ಮಾಡಿದ್ರೆ ವಿಕ್ಕಿ ಅವ್ರನ್ನ ವಾಪಸ್ ಕರ್ಕೊಂಬರೋದಕ್ಕಾಗುತ್ತಾ? ಯಾಕಾಗಲ್ಲ? ಒಂದು ಸಲ ಮನಸ್ಸು ಮಾಡಿ, ನಂಬಿಕೆ ಇಡಿ, ವಿಕ್ಕಿ ಅವರು ಬಂದರೂ ಬರಬಹುದು. ಅಮ್ಮ ಪ್ಲೀಸ್, ವಿಕ್ಕಿ ಅವ್ರು ವಾಪಸ್ ಬರೋದಕ್ಕೆ ಹೇಗೆ ಸಾಧ್ಯ? ಇದು ನಂಬಿಕೆ ಅಲ್ಲ, ನಿಮ್ಮ ಮೂಢನಂಬಿಕೆ. ಖಂಡಿತ ಸಾಧ್ಯ ಇದೆ ಆರ್ತಿಯವರೇ. ಸರಿ ಅಮ್ಮ, ಆಯಿತು. ಆ ಥರ ಆದವರು ಮತ್ತೆ ಯಾರು ವಾಪಸ್ ಬಂದಿದ್ದಾರೆ? ಯಾಕೆ ಆರ್ತಿಯವರೇ, ಈಗ ವೇದಾಂತ್ ಅವ್ರ ತಂದೆ ವಾಪಸ್ ಬಂದಿಲ್ವಾ? ನೀವು ಎಲ್ಲರೂ ಅವರು ತೀರ್ಕೊಂಡಿದ್ದಾರೆ ಅಂತ ಅನ್ಕೊಂಡಿದ್ರಿ ಅಲ್ವಾ? ಈಗ ಬಂದಿದ್ದಾರೆ ತಾನೆ? ನನ್ನ ಮಾತನ್ನ ನಂಬಿ, ಇವತ್ತಲ್ಲ ನಾಳೆ ವಿಕ್ಕಿ ಅವರು ಬಂದೇ ಬರ್ತಾರೆ. ನಮ್ಮ ಊರಿನಲ್ಲಿ ಒಂದು ಘಟನೆ ನಡೆದಿತ್ತು. ಒಬ್ಬ ವ್ಯಕ್ತಿ ಪ್ರವಾಹದಲ್ಲಿ ಕೊಚ್ಕೊಂಡು ಹೋದ. ಅವನ ದೇಹನೂ ಸಿಕ್ಕಿರಲಿಲ್ಲ. ಮನೆಯವರೆಲ್ಲ ಅವ್ನು ಸತ್ತು ಹೋದ ಅಂತ ಕಾರ್ಯನೂ ಮಾಡಿದ್ರು. 2 ವರ್ಷದ ನಂತರ ಆ ವ್ಯಕ್ತಿ ತಾನಾಗೆ ಮನೆಗೆ ವಾಪಸ್ ಬಂದ. ಅಮ್ಮ, ನೀವು ಹೇಳಿದ ಕಥೆನಲ್ಲಿ ಅವ್ರ ಬಾಡಿ ಸಿಕ್ಕಿರಲಿಲ್ಲ. ಇಲ್ಲಿ ವಿಕ್ಕಿಯವ್ರ ಬಾಡಿ ಸಿಕ್ಕಿದ್ಯಾ? ಈಗ ಈ ವಿಷಯನ ಇಲ್ಲಿಗೆ ಬೇಡ. ಹಬ್ಬಗಳು ಬರೋದೇ ಆಚರಣೆ ಮಾಡೋದಕ್ಕೆ, ಸಂಭ್ರಮ ಪಡೋದಕ್ಕೆ. ನಾವು ಆ ದೇವರಲ್ಲಿ ಕೇಳ್ಕೋಣ, ವಿಕ್ಕಿಯವರು ಆದಷ್ಟು ಬೇಗ ಸುರಕ್ಷಿತವಾಗಿ ಬರಲಿ ಅಂತ. ಅಮ್ಮ, ನೀವು ಹೇಳೋದನ್ನು ನಂಬಕ್ಕಾಗದೇ ಇದ್ದರೂ ನಾನು ಪೇಪರಲ್ಲಿ ಟಿ ವಿನಲ್ಲೆಲ್ಲ ನೋಡಿದ್ದೀನಿ. ನಿಮ್ಮ ಮಾತನ್ನು ನಾನು ಒಪ್ತೀನಮ್ಮ. ಸರಿ, ಹಾಗಿದ್ರೆ ಅಮೂಲ್ಯ ಅವರೇ, ಅದಿತಿಯವರೇ, ನೀವು ಅಂಗಳಕ್ಕೆ ರಂಗೋಲಿ ಹಾಕಿ ತೋರಣಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಆರ್ತಿಯವರೇ, ನೀವು ನನ್ನ ಜೊತೆ ಬನ್ನಿ, ನಂಗೆ ಸ್ವಲ್ಪ ಸಹಾಯ ಮಾಡೋರಂತೆ. ಲೇ ಹಣಮುತ್ಕಿ, ಬಾ ರಂಗೋಲಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಬಿಡೋಣ. ನಾವಿಬ್ಬರೇ ಮಾಡೋದ ಎಲ್ಲನೂ? ಯಾರಾದರೂ ಇದ್ದಿದ್ರೆ ಚೆನ್ನಾಗಿರೋದಲ್ವಾ? ಯಾರು? ಲೇ ಕಾಂತಂಕರಿ. ಕರೆಕ್ಟ್ ಅಲ್ವಾ? ಫೋನ್ ಮಾಡ್ತೀನಿ. ಅಯ್ಯಪ್ಪಂಗೆ ಕಾಲ್ ಬೇರೆ ಮಾಡಬೇಕಾ? ಅಂದರೆ ಯಾವಾಗಲೂ ಕರೀದೆ ಬಂದ್ಬಿಡ್ತಾರಲ್ವಾ, ಅದಕ್ಕೆ ಹೇಳಿದೆ. ಹೌದು, ಇನ್ನೂ ಕಾಲ್ ಮಾಡೋಣ ಇರು. ರೀ ಕಾಂತ, ಎಲ್ಲಿದ್ದೀರಿ? ಬಾಗಿಲು ತೆಗೀರಪ್ಪ. ಯಾರಲ್ಲಿ? ಬಾಗಿಲು ತೆಗೀರಿ, ಬಾಗಿಲು. ಎಂಥ ಪರಿಸ್ಥಿತಿ ನಂದು. ನನ್ನ ಮಗ ವೇದಾಂತ್ ನನ್ನನ್ನು ಎಷ್ಟು ಸಲ ನೋಡಕ್ ಬಂದ, ಆದರೆ ಅವನನ್ನ ನನ್ನ ಕೈಲಿ ಪೂರ್ತಿ ಹಿಡಿಯೋಕ್ಕಾಗಲಿಲ್ಲ. ನಾನು ಆಜ್ಞೆ ಮಾತು ನಂಬಿ ಅವನ ಮಾತಿಗೆ ಮರಳಾಗಿ ಇಲ್ಲಿವರೆಗೂ ಬಂದು ಇಲ್ಲಿ ಸಿಕ್ಕಾಕೊಂಬಿಟ್ಟೆ. ಅವನ ಕುಟುಂಬನ ನಾಶ ಮಾಡೋಕ್ಕೆ ನಿಂತಿದ್ದಾನೆ.
ಇಲ್ಲ, ಹಾಗಾಗಬಾರ್ದು. ನಾನು ನನ್ನ ಕುಟುಂಬನ ಕಾಪಾಡ್ಕೊಳ್ಳಬೇಕು. ಏನಾಗಲಿಲ್ಲ ಇನ್ನು ತಪ್ಪಿಸ್ಕೋಬೇಕು. ನನ್ನ ಕುಟುಂಬನ ಕಾಪಾಡ್ಕೋಬೇಕು. ನನ್ನ ಕುಟುಂಬದವ್ರಿಗೇನು ಆಗ್ಬಾರ್ದು. ಆದರೆ ಹಾಗೆ ಇಲ್ಲಿಂದ ತಪ್ಪಿಸ್ಕೊಳ್ಳೋದು? ಎಲ್ಲ ಕಡೆ ರೌಡಿಗಳಿದ್ದಾರೆ, ನನ್ನನ್ನು ಕಾವಲು ಕಾಯ್ತಾ ಇದ್ದಾರೆ. ಏನು ಮಾಡೋದು ದೇವ್ರೆ? ನೀನೇ ಒಂದು ದಾರಿ ತೋರಿಸ್ಬೇಕು. ಹಳೆ ಮುದ್ಕಿ, ನಂದಿಲ್ ರಂಗೋಲಿ ಹಾಕಾಯ್ತು, ಇನ್ನು ಆಚೆ ಒಂದು ಹಾಕಿದ್ರೆ ರಂಗೋಲಿ ಎಲ್ಲ ಮುಗ್ದೋಗುತ್ತೆ. ಯಾಕೆ ಹಿಂಗ್ ಕುತ್ಕೊಂಡ್ಬಿಟ್ಟೆ? ಅಯ್ಯೋ ಇರೇ ಕುಂಬಳಕಾಯಿ ಸ್ವಲ್ಪ ಸುಧಾರಿಸ್ಕೋತೀನಿ. ಈ ಡಬ್ಬ ಕಾಂತಂಗೆ ಹೇಳಿದ್ರೆ ಇನ್ನೂ ಬಂದಿಲ್ಲ. ಮೇಲೆ ಕ್ಷಮಿಸ್ಬಿಡಿ ಮೇಡಮ್, ಲೇಟ್ ಆಗೋಯ್ತು. ಕೆಲ್ಸದಿಂದ ಮಾತ್ರ ತೆಗಿಬೇಡಿ ರೀ. ಇದೇನ್ರಿ ನಿಮ್ಮ ಅವತಾರ? ನಿಮ್ದೆ ಅಥವಾ ಪಕ್ಕದ ಮನೆ ಹುಡುಗಿದೇನಾದ್ರೂ ಕತ್ಕೊಂಡ್ಬಂದ್ಬಿಟ್ರ? ಇಲ್ಲ ಮೇಡಮ್, ಅದು ನೆನ್ನೆ ಹಬ್ಬಕ್ಕೆ ಅಂತ ಕುರ್ತಾ ತಗೊಂಡೆ. ನೀವು ಬೇರೆ ಇವತ್ತು ಹಬ್ಬಕ್ಕೆ ಬೇಗ ಬಾ ಅಂತ ಕರೆದಿದ್ರಲ್ಲ, ಊಟಕ್ಕೆ ಕರೆದಿದ್ದೀರಾ ಅಂತ ಜೋಶಲ್ಲಿ ಕಟ್ಟು ಮಾಡಿಸೋದು ಮರ್ತ್ಬಿಟ್ಟು ಹಂಗೆ ಓಡ್ ಬಂದ್ಬಿಟ್ಟೆ. ನಿಮ್ಮನ್ಯಾರು ಊಟಕ್ಕೆ ಕರೀತಾರೆ? ಕೆಲಸ ಮಾಡಿ ಅಂತ ಕರೆದಿದ್ದು, ಬೇಗ ಬೇಗ ಕೆಲಸ ಮಾಡಿ. ಕೊಡೋ 2 ಹಗ್ಲು ಅನ್ನಕ್ಕೆ 25 kg ಅಕ್ಕಿ ಮೂಟೆ ಅಷ್ಟು ಕೆಲಸ ಮಾಡಿಸ್ಕೋತಾರೆ. ನಿಮ್ಮ ಮಕ್ಕಕ್ಕೆ ಅಷ್ಟು ಜವಾಬ್ದಾರಿ ಇಲ್ವೇನ್ರಿ ನಿಮ್ಗೆ? ಇವತ್ತು ಹಬ್ಬದ ದಿನ ಬಂದು ಕೈ ಜೋಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಅದನ್ನು ಫೋನ್ ಮಾಡಿ ಕರಿಬೇಕಾ ನಿಮ್ಗೆ? ಅದೇ ಹಳೆ ಮುದ್ಕಿ, ಇವನ್ ಯಾಕೆ ಇಷ್ಟಿಷ್ಟಕ್ಕೆ ಬೇಜಾರು ಮಾಡ್ಕೋತಾನೆ? ಅಷ್ಟು ಉಗಿದ್ರು ಸುಮ್ಮನಿರ್ತೈತಾ? ರೀ ಕಾಂತ, ಮಾತಾಡ್ರಿ. ಅಲ್ಲ ಮೇಡಮ್, ಹಬ್ಬ ಅಂತ ನನಗೆ ಗೊತ್ತಿಲ್ವಾ? ಹೇಳಿ. ಹಬ್ಬ ಅಂತ ನನಗೂ ಗೊತ್ತು. ಎಷ್ಟು ಶೆಡ್ಯೂಲ್ಗಳು ಪ್ಲಾನ್ ಮಾಡಿಲ್ಲ ನಾನು. ಏನು ಮಾಡೋದು? ಎಲ್ಲ ಕೆಲಸನೂ ನಾನು ನೋಡಬೇಕು, ಎಲ್ಲ ಜವಾಬ್ದಾರಿನೂ ನನ್ನ ತಲೆ ಮೇಲೆ ಬಿದ್ದಿದೆ. ರಾತ್ರಿ ಮನೆಗೆ ಹೋಗಿ ಮಲ್ಕೊಂಡಾಗ 12 ಗಂಟೆ 17 ನಿಮಿಷ 24 ಸೆಕೆಂಡ್ ಆಗಿತ್ತು ಗೊತ್ತಾ? ತುಂಬ ಸುಸ್ತಾಗ್ಬಿಟ್ಟಿತ್ತು. ಏನೋ ನಿದ್ದೆ ಬೇರೆ ಇಲ್ಲ, ಕಣ್ಣು ಎಳೆದ್ಬಿಡ್ತು. ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಮಲ್ಕೊಂಬಿಟ್ಟೆ, ಅದಕ್ಕೆ ಲೇಟ್ ಆಯ್ತಪ್ಪ. ಅದಕ್ಕೆ ಹಿಂಗೆಲ್ಲ ಬೈಯದ. ಸಾರಿ, ಬೇಜಾರಾಯ್ತಾ? ಮತ್ತೆ ಆಗದೆ ಇರುತ್ತೆ ಮೇಡಮ್. ನಿಜವಾಗ್ಲೂ ಬೇಜಾರಾಯ್ತಾ? ನಿಜವಾಗ್ಲೂ ಬೇಜಾರಾಯ್ತು ಮೇಡಮ್. ಅಲ್ಲ ಕಾಂತ, ವೇದನ್ ಮತ್ತೆ ವಿಕ್ಕಿ ಬಾಬಾ ನಿಮ್ಮನ್ನ ತಮ್ಮ ಅಂತ ಅನ್ಕೊಂಡಿದ್ದಾರೆ. ಅದು ಅಲ್ಲದೆ ಹಬ್ಬದ ದಿನ ಈ ಥರ ಕೆಲಸಗಳೆಲ್ಲ ನೀವೇ ಮಾಡೋದು. ಅದಕ್ಕೆ ಅಷ್ಟು ಸತಿ ಫೋನ್ ಮಾಡಿದ್ನಪ್ಪ. ಏನೋ ಕೋಪದಲ್ಲಿ 1-2 ಮಾತು ಬೈದೆ, ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಾ? ರೀ ಕಾಂತ, ನೀವು ನಮ್ಮ ಮನೇಲಿ ಒಬ್ರು ಅಂತ ಅನ್ಕೊಂಡಿದೀವಿ. ನೀವು ನೋಡಿದ್ರೆ ಈ ಮನೆ ಕೆಲ್ಸದವ್ರು ಅಂತ ನೀವೇ ಅನ್ಕೊಂಡ್ಬಿಟ್ಟಿದ್ದೀರ. ಕೆಲ್ಸದವ್ರಿಗಾದ್ರೆ ಕೆಲಸ ಹೇಳಿ ಮಾಡಿಸ್ಬೇಕು. ಮನೆಯವ್ರು ಹಾಗಲ್ಲ, ಅವರೇ ಹುಡುಕಿ ಮಾಡ್ತಾರೆ. ನೀವೇ ಹೇಳಿ, ನೀವು ಯಾವತ್ತಾದ್ರೂ ಸಂಬಳಕ್ಕೆ ಅಂತ ನಮ್ಮ ಮನೇಲಿ ಕೆಲಸ ಮಾಡಿದ್ದೀರಾ? ಪ್ರೀತಿಗಾಗಿ ಕೆಲಸ ಮಾಡಿದ್ದೀರಾ? ಅದಕ್ಕೆ ಹೇಳೋದಷ್ಟೇ. ಅದಕ್ಕೆ ನಿಮ್ಮನ್ನ ಸಲಿಗೆಯಿಂದ ಬೈತೀವಪ್ಪ. ಅದಕ್ಕೆ ನೀವು ಇಷ್ಟಕ್ಕೆ ಬೇಜಾರು ಮಾಡ್ಕೊಂಬಿಡೋದಾ? ಹೋಗ್ಲಿ ಬಿಡ್ರಿ, ಅದು ಯಾಕೆ ನಮ್ಮ ಕುಂಬಳಕಾಯಿ ಥರ ಮುಖ ಉಚ್ಕೊಂಡು ನಿಂತಿದ್ದೀರಾ? ಸುಂದರ, ಸರಿ ಹೋಗ್ಲಿ ಬಿಡಿ. ನೀವು ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಳಗೆ ಹೋಗಿ ಕೂತ್ಕೊಳ್ಳಿ. ಆಮೇಲೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿರಂತೆ. ಆಯ್ತು ಬಿಡಿ ಮೇಡಮ್, ಏನೋ ಒಂದು ಸ್ವಲ್ಪ ಬೈದ್ರಿ ಅಂತ ನಾನು ಎಮೋಷನಲ್ ಆಗ್ಬಿಟ್ಟೆ. ಇಲ್ಲಿ ಯಾರಿಗಾದ್ರೂ ಸ್ವಲ್ಪ ಮಾನವೀಯತೆ ಅನ್ನೋದಿದೆಯಾ? ಯಾಕತ್ತೆ, ಏನಾಯ್ತು? ಇನ್ನೇನು ಮತ್ತೆ, ವಿಕ್ರಾಂತ್ ತೀರ್ಕೊಂಡು ಇನ್ನೂ 1 ವರ್ಷ ಕಳೆದಿಲ್ಲ. ಆಗ್ಲೇ ಹಬ್ಬ ಬಂತು ಅಂದ್ರೆ ಸಾಕು, ನಿಮ್ಗೆ ಸಡಗರ ಸಂಭ್ರಮ. ಅಲ್ಲ, ಹಬ್ಬಕ್ಕೆ ಈ ಅಮ್ಮನೇ ರೆಡಿ ಆಗ್ಬಿಟ್ಟು ನಾವು ರೆಡಿ ಆಗಿದ್ದೀವಿ ಅಂತ ನಮಗೆ ಬೈತವ್ರಲ್ಲ. ಮತ್ತೆ ನಮ್ಮ ಪ್ರಕಾರ ವಿಕ್ಕಿ ಬಾಬಾ ಇನ್ನೂ ಸತ್ತಿಲ್ಲ. ಆದರೆ ನೀವು ಮಾತ್ರ ವಿಕ್ಕಿ ಬಾಬಾ ಸತ್ತಿದ್ದಾರೆ ಅಂತ ಹೇಳ್ತಾನೆ ಇರ್ತೀರಾ. ನಮ್ಮ ಪ್ರಕಾರ ವಿಕ್ಕಿ ಬಾಬಾ ಬದುಕಿದ್ದಾರೆ ಅಷ್ಟೇ. ಹೌದು ಸುಹಾಸಿನಿ ಮೇಡಮ್, ಮೊನ್ನೆ ನಾನು ಛೋಟಾ ಬಾಸ್ನ ನೋಡ್ದೆ.
ಹೇಳ್ತಾ ಇದ್ದೀರಾ ಕಾಂತ? ಹೌದು ಸುಹಾಸಿನಿ ಮೇಡಮ್, ಕನ್ಸಲ್ಲಿ ದುಬೈಲಿ ಶೇಕ್ಗಳ ಜೊತೆ ಒಂಟೆ ಹಾಲಿಂದ ಮಾಡಿರೋ ಮಿಲ್ಕ್ ಶೇಕ್ ಕುಡಿತಾ ಇದ್ರು. ನಂಗೂ ಕೊಡಿ ಚೋಟಾ ಪಾಸ್ ಅಂತ ಕೇಳಿದೆ, ಅದಕ್ಕೆ ಮಿಲ್ಕ್ ಶೇಕ್ ನ ನನ್ನ ಮಕ್ಕದ ಮೇಲೆ ಹಂಗೆ ಎರ್ಚ್ಬಿಟ್ರು. ಎಚ್ಚರ ಆಗೋಯ್ತು. ನೋಡ್ತೀನಿ ಅದು ಮಿಲ್ಕ್ ಶೇಕ್ ಅಲ್ಲ, ನಮ್ಮ ಓನರು ನನ್ನ ಮಕ್ಕದ ಮೇಲೆ ಎರ್ಚಿರೋ ಒಂದು ಚೊಂಬ್ ನೀರು. ಕನ್ಸಿಂದ ಆದ್ಮೇಲೆ ಆ ಕಡೆ ಈ ಕಡೆ ಎಲ್ಲ ನೋಡಿದೆ, ಆದ್ರೆ ಬಾಸ್ ಕಾಣಿಸ್ಲಿಲ್ಲ. ಶ್ರೀಕಾಂತ, ನಿಮ್ ಕನ್ಸು ನಿಮ್ಮಷ್ಟೇ ಕೆಟ್ಟದಾಗಿತ್ತು. ನಿಮ್ಮಷ್ಟೇನು ಕೆಟ್ಟದಾಗಿಲ್ಲ ಬಿಡಿ. ಅಲ್ಲ ಮೇಡಮ್, ಸುಹಾಸಿನಿ ಮೇಡಮ್ಗೆ ಕೌಂಟರ್ ಕೊಟ್ಟು ಕಳಿಸಿದ್ರೆ ಹೊಗಳ್ತೀರಾ ಅನ್ಕೊಂಡ್ರೆ ಅಂತ ಉಗಿತಾ ಇದ್ದೀರಾ? ಹೊಗಳದ ನಿಮ್ಮನ್ನ ಅದು ಸರಿಯಾಗಿ ಕೆಲಸ ಮಾಡ್ರಿ. ಆಯ್ ಕುಮೃತಿ ಮೇಡಮ್, ನೀವು ಹೋಗಿ ರಂಗೋಲಿ ಹಾಕಿ. ಅಪ್ಪ ಮುಗಿರಿ, ವಿಚಾರಿಸ್ಕೊತೀನಿ. ಬಾರಿ ರಂಗೋಲಿ ಹಾಕೋಣ. ನನಗೆ ಈಗಿರೋದು ಒಂದೇ ದಾರಿ. ನಾನು ಏನೇ ಆದರೂ ಪರವಾಗಿಲ್ಲ, ನಮ್ಮ ಕುಟುಂಬದವ್ರಿಗೆ ಏನೂ ಆಗ್ಬಾರ್ದು, ಅವ್ರು ಚೆನ್ನಾಗಿರ್ಬೇಕು. ಇಷ್ಟು ದಿನ ದೇವರೇ ನೀನು ಪೂಜೆ ಮಾಡ್ತಾ ಬಂದೆ. ನನ್ನ ನಂಬಿಕೆ ಇದೆಯಪ್ಪ, ನೀನು ನನ್ನ ಕಾಪಾಡ್ತೀನಿ ಅಂತ ನಂಬಿಕೆ ಇದೆ. ನನಗಿರೋದು ಇದೊಂದೇ ದಾರಿ. ನಾನು ಏನೇ ಆದರೂ ಪರವಾಗಿಲ್ಲ, ನನ್ನ ಕುಟುಂಬ ಮಾತ್ರ ಸೇಫ್ ಆಗಿರಬೇಕು. ಅಯ್ಯೋ ಅಮ್ಮ, ರಕ್ತ ರಾಯರ, ಅಯ್ಯೋ ಬಾಟ್ಲೆ ಹೊಡ್ಕೊಂಡಿದ್ದಾರೆ ರಾಯರು. ಬಾಟ್ಲೆ ಹೇಗೆ ಬತ್ತೋ ಇಲ್ಲಿ? ರಾತ್ರಿ ಕುಡ್ದಿರೋದು ಬಾಟಲೇ ತೆಗ್ದಿಲ್ಲ. ಕ್ಲೀನ್ ಮಾಡ್ಬೇಕ್ರಲ್ರು ರಾಯರ, ತುಂಬಾ ರಕ್ತ ಬರ್ತಾ ಇದೆ. ಹಾಸ್ಪಿಟಲ್ಗೆ ಹೋಗ್ಬೇಕು, ನಾನು ಅನ್ನಾಗ ಹೇಳ್ತೀನಿ, ಹುಷಾರು. ರಾಯರೇ ರಾಯರ, ಏನಾಗಲ್ಲ ರಾಯರ. ದೇವ್ರೇ, ಈ ಈಡು ಜೋಡು ಇಲ್ದಿರೋ ಬಾಡಿಗೆ ಮುಂದಿನ ವಿಜಯದಶಮಿ ಅಷ್ಟರಲ್ಲಿ ಒಂದು ಜೋಡಿ ಸಿಕ್ಕಿ ನಂದು ಒಂದು ಜೋಪಡಿ ಆಗಂಗ್ ಮಾಡಪ್ಪ. ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಬೇಗ ಮದ್ವೆ ಆಗುತ್ತಂತೆ, ಗೊತ್ತಾ? ಹೌದಾ ಮೇಡಮ್? ನೀವು ಇಷ್ಟೊಂದು ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೆ ಇನ್ನೂ ಅಂದ್ರೆ ಗುಬ್ಳಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ಬೇಕು.